ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರೂ ಸಂತೋಷವಾಗಿದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ದೇವರು ಅನುಗ್ರಹ ಇರುವ ದಿನಗಳನ್ನು, ಕೃಪೆ ಇರುವ ದಿನಗಳನ್ನು ನಮಗೆ ನೀಡುತ್ತಿದ್ದಾರೆ. ಹಾಲೆಲುಯಾ. ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಿಂದ ಲಕ್ಷಗಟ್ಟಲೆ ವ್ಯಕ್ತಿಗಳಿಗೆ ಅನುಗ್ರಹದ ಮಳೆ ಸುರಿಯಲ್ಪಡುತ್ತಿದೆ ಎಂದು ನಿಮಗೆ ಗೊತ್ತೇ? ಅದೊಂದು ಸಾಧಾರಣವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅದು ದೇವರ ಆಶೀರ್ವಾದ ಇರುವ, ನಿಯೋಗವಿರುವ ಶುಶ್ರೂಷೆಯಾಗಿದೆ. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವುದು ನಮ್ಮ ಭಾಗ್ಯವಾಗಿದೆ. ಅನುಗ್ರಹದ ಕೊಡೆ ಕೆಳಗೆ ಆಗಿದೆ ನಮ್ಮನ್ನು ಒಟ್ಟಾಗಿ ದೇವರು ನಿಲ್ಲಿಸಿರುವುದು. ಅದು ದೇವರ ಪ್ರೀತಿಯಾಗಿದೆ, ಅದು ದೇವರ ಕರುಣೆಯಾಗಿದೆ, ಅದು ದೇವರ ಅನುಗ್ರಹವಾಗಿದೆ. ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ. ದೇವರ ಕರ ನಿಮಗಾಗಿ ಕಾರ್ಯ ಮಾಡುತ್ತದೆ. ಹಾಲೆಲುಯಾ, ಆಮೇನ್. ಇಂದು ನಾವು ಆಲಿಸುವ ವಾಕ್ಯ ಪ್ರವಾದಿ ಯೆಶಾಯನ ಗ್ರಂಥ 30ನೇ ಅಧ್ಯಾಯ 26ನೇ ವಾಕ್ಯ. ಇದಲ್ಲದೆ ಚಂದ್ರನ ಬೆಳಕು ಸೂರ್ಯನ ಬೆಳಕಿನಂತಿರುವುದು, ಸೂರ್ಯನ ಬೆಳಕು 7 ಮಡಿ ಹೆಚ್ಚುವುದು, 7 ದಿನಗಳ ಬೆಳಕು ಒಂದೇ ದಿನದ ಬೆಳಕಿನಂತಾಗುವುದು. ಅಂದು ಸರ್ವೇಶ್ವರ ತಮ್ಮ ಜನರ ಹುಣ್ಣುಗಳನ್ನು ಕಟ್ಟುವರು, ತಮ್ಮ ಪೆಟ್ಟಿನಿಂದ ಜನರಿಗಾದ ಗಾಯಗಳನ್ನು ಗುಣಪಡಿಸುವರು. ಪ್ರಿಯರೇ, ಅನೇಕ ನೋವುಗಳು, ಸಂಕಟಗಳಿಂದ ದೇವರ ವಾಕ್ಯವನ್ನು ಆಲಿಸುವವರು ನೀವಾಗಿದ್ದೀರಾ? ಈಗ ಆಲಿಸಿದ ವಾಕ್ಯದಿಂದ ದೇವರು ಮಾಡಿದ ಕಾರ್ಯಗಳು ಆಗಿದೆ ನಾವು ಆಲಿಸಿದ್ದು. ನಮ್ಮ ಜೀವನದಲ್ಲಿ ಉಂಟಾದ ನೋವುಗಳು, ಸಮಸ್ಯೆಗಳು, ಕಷ್ಟಗಳು, ಸಕಲ ವಿಧದ ಅಸ್ವಸ್ಥತೆಗಳನ್ನು ಕಟ್ಟುವ ಆ ದಿನ ಸಮಯ ಇಂದಾಗಿದೆ ಎಂದು ನಾವು ವಿಶ್ವಾಸಿಸೋಣ. ಇಂದು ನನ್ನ ಜೀವನದಲ್ಲಿ ದೇವರೊಂದು ಸೌಖ್ಯವನ್ನು ಕಳಿಸಿಕೊಡುವ ದಿನವಾಗಿದೆ ಎಂದು ನಾನು ವಿಶ್ವಾಸಿಸುತ್ತೇನೆ ಕರ್ತರೆ. ನಾನು ಅದನ್ನು ಸ್ವೀಕರಿಸುತ್ತೇನೆ ಕರ್ತರೆ. ಇಮ್ಮಡಿಯಾಗುವ ಅನುಗ್ರಹ ಅದು 1, 2 ಅಲ್ಲ, 7ರಷ್ಟು ಅನುಗ್ರಹವಾಗುವ ದಿನ. ದೇವರ ಅನುಗ್ರಹ 7ರಷ್ಟು ಆಗುವ ಆ ದಿನ ನನ್ನ ಜೀವನದಲ್ಲಿ ಉಂಟಾಗಲಿ. ಹಾಲೆಲುಯಾ, ಆಮೇನ್. ಪ್ರಿಯರೇ, ನಾಳೆ ಕುರಿತು ಯೋಚಿಸುವಾಗ ನಿರಾಸೆಯಿಂದ ಮನಸ್ಸು ಕುಗ್ಗಿದ್ದವರು ಇದ್ದಾರೆ, ಸಮಸ್ಯೆಯಿಂದ ಕತ್ತಲೆ ಆವರಿಸಿದ್ದವರು ಇದ್ದಾರೆ. ಆ ನಿರಾಸೆ, ಸಮಸ್ಯೆ ಎಲ್ಲ ಹೋಗಿ ಪ್ರಕಾಶ 7ರಷ್ಟು ಬರುವ ಅನುಭವ ನಿಮಗೆ ಉಂಟಾಗುತ್ತದೆ. ಹಾಲೆಲುಯಾ, ಆಮೇನ್. ವಿಶ್ವಾಸದ ಅನುಗ್ರಹ ಅಳತೆ ಹೆಚ್ಚಾಗುತ್ತದೆ. ಅದು ಇಂದಾಗಿದೆ ಎಂದು ನಾವು ವಿಶ್ವಾಸಿಸೋಣ. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. 91ನೇ ಕೀರ್ತನೆಯ ಎಲ್ಲಾ ಅನುಗ್ರಹಗಳು ನಮ್ಮ ಜೊತೆಯಲ್ಲಿ ಇರಲಿ. ಒಂದು ದೋಷ ನನಗೆ ಉಂಟಾಗುವುದಿಲ್ಲ, ಹಾನಿಯೊಂದು ನನಗೆ ಸಂಭವಿಸುವುದಿಲ್ಲ, ಒಂದು ದುರಂತವು ನನ್ನ ಮನೆಯನ್ನು ಮುಟ್ಟುವುದಿಲ್ಲ ಎಂದು ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.